ವೀಕ್ಷಕರೇ ನಮಸ್ಕಾರ. ನಾವೀಗ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ CPDOTA ಅಂದರೆ ಸೆಂಟ್ರಲ್ ಪೌಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯಲ್ಲಿದ್ದೇವೆ. ಇಲ್ಲಿ ಡಾಕ್ಟರ್ ಅಭಿಜಿತ್ ಅವರು ನಮಗೆ ಬಾತುಕೋಳಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡ್ತಿದ್ದಾರೆ. ಬನ್ನಿ ಕೇಳಿ ಬರೋಣ. ಇವತ್ತು ನಾವು ಬಾತುಕೋಳಿ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಬಟ್ ಬಾತುಕೋಳಿ ಡಕ್ ಫಾರ್ಮಿಂಗ್ ನಮ್ಮ ಕರ್ನಾಟಕದಲ್ಲೇ ಅಷ್ಟೇ ಪಾಪ್ಯುಲರ್ ಇಲ್ಲ. ಸೊ ಅದಕ್ಕೆ ಕಾರಣ ಒಂದು ಬೇರೆ ಕಾರಣ ಇರುತ್ತೆ. ಬಟ್ ಫಸ್ಟ್ ಹೇಳ್ತೀನಿ, ಇದು ದ ಡಕ್ ಫಾರ್ಮಿಂಗ್ ಇಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ವೆಂಚರ್ ಇನ್ ಆಫ್ಟರ್ ಪೋಲ್ಟ್ರಿ, ಆಫ್ಟರ್ ಚಿಕನ್ ಫಾರ್ಮಿಂಗ್. ಸೊ ಮೆಜಾರಿಟಿ ಆಫ್ ದ ಫಾರ್ಮಿಂಗ್ ರೆಸ್ಟ್ರಿಕ್ಟ್ ಆಗುತ್ತೆ ಕೋಸ್ಟಲ್ ಏರಿಯಾಸ್ನಲ್ಲಿ, ಲೈಕ್ ನಮ್ಮ ಕೇರಳ, ತಮಿಳ್ನಾಡು ಆ್ಯಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಖಾಕಿ ಕ್ಯಾಂಬಲ್ ಒಂದು ತಳಿ ಇರುತ್ತೆ ಜಾಸ್ತಿ, ಅದು ಪಾಪ್ಯುಲರ್ ಆ ಕಡೆ ಇದ್ದಾರೆ. ಸೊ ಬಾತುಕೋಳಿ ಫಾರ್ಮಿಂಗ್, there are so many advantages than chicken farming. ಲೈಕ್ ಬಾತುಕೋಳಿ ಮೊಟ್ಟೆ ಸೈಜ್ ಜಾಸ್ತಿ ಇರುತ್ತೆ ಕೋಳಿ ಮೊಟ್ಟೆಯಿಂದ. ನ್ಯೂಟ್ರಿಷನಲ್ ಪಾಯಿಂಟ್ ಆಫ್ ವ್ಯೂ, ಬಾತುಕೋಳಿ ಮೊಟ್ಟೆಗೆ ಪ್ರೋಟೀನ್ ಮತ್ತು ಫ್ಯಾಟ್ ಎರಡೂ ಜಾಸ್ತಿ ಇರುತ್ತೆ. ಆಮೇಲೆ ಬಾತುಕೋಳಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಈಸಿ ಇರುತ್ತೆ. ಚಿಕನ್ ಫಾರ್ಮಿಂಗಿಂದ ಬಾತುಕೋಳಿ ಮಾಡೋದು ಸ್ವಲ್ಪ ಈಸಿ ಇರುತ್ತೆ. ಸೊ ಈ ನಮ್ಮ ಸೆಂಟ್ರಲ್ ಪೋಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ನಲ್ಲಿ ಡಕ್ ಯೂನಿಟ್ ಎಸ್ಟಾಬ್ಲಿಷ್ ಆಗಿದೆ, ವಿಚ್ ಇಸ್ ಹ್ಯಾವಿಂಗ್ 2 breeds, ಫೇಮಸ್ ಬ್ರೀಡ್ ವೈಟ್ ಪಿಕಿನ್ ಮಾಂಸ ತಳಿ, ಇನ್ನು ಒಂದು ಖಾಕಿ ಕ್ಯಾಂಬಲ್ ಮೊಟ್ಟೆ ತಳಿ. ಸೊ ಇವತ್ತು ನಮ್ಮ ಬ್ಯಾಕ್ ಸೈಡ್, ನೀವು ನಿಯರ್ ಸೈಡ್ ನೋಡಿದ್ರೆ, ದಿಸ್ ಈಸ್ ವಿ ಕಾಲ್ಡ್ ಎಸ್ ಅ ವೈಟ್ ಪಿಕಿನ್. ಸೊ ಮೆಜಾರಿಟಿ ಆಫ್ ದ ಫಾರ್ಮರ್ಸ್ ಅವ್ರಿಗೆ ಯಾವ ಥರ ಯೋಚನೆ ಬರುತ್ತೆ, ಬಾತುಕೋಳಿಗೆ ನೀರು ಬೇಕೇ ಬೇಕು ಫಾರ್ ಸ್ವಿಮ್ಮಿಂಗ್ ಆ್ಯಂಡ್ ಅದರ್ ಥಿಂಗ್ಸ್. ಆ ಥರ ಇದು ಫಾಲ್ಸ್ ಇನ್ಫಾರ್ಮೇಷನ್ ಇದೆ. ಬಾತುಕೋಳಿ ಇದು ಹೆಡ್ ವೆಟ್ ಮಾಡೋಕ್ಕೆ ಅವ್ರಿಗೆ ಸಫಿಷಿಯೆಂಟ್ ನೀರು ವಿ ಹ್ಯಾವ್ ಟು ಪ್ರೊವೈಡ್. ಲೈಕ್ ಈಗ 50 ಸೆಂಟಿಮೀಟರ್ ವಿಡ್ತ್ ಇದ್ದರೆ ಒಂದು ಚಾನಲ್ದು, ಆಮೇಲೆ 30 ಸೆಂಟಿಮೀಟರ್ ಡೀಪ್ ಇದ್ದರೆ, ದಟ್ ಸಾರ್ಟ್ ಆಫ್ ವಾಟರ್ ಈಸ್ ಎನಫ್ ಫಾರ್ ಡಕ್ ಫಾರ್ಮಿಂಗ್. ಸೊ ಡಕ್ ಫಾರ್ಮಿಂಗ್ ವೈಟ್ ಪಿಕ್ಕಿಂದು ಇದು ಸ್ವಲ್ಪ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಬೇಕು. ನಾವು ಶೆಡ್ಗೆ ಸಾಕಬೇಕು, ಆಚೆ ಬಿಡೋಕ್ಕೆ ಆಗಲ್ಲ. ಸೊ ಶೆಡ್ ಸಾಕಾಣಕ್ಕೆ 200 ಡಕ್ಸಿಂದ ಶುರು ಮಾಡ್ಬೋದು. 200 ಒಂದು ದಿವಸ ಮರಿ ನಮ್ಮ CPDOನಲ್ಲೇ ಸಿಗುತ್ತೆ. ಒಂದು ದಿವಸ ಬಾತುಕೋಳಿ ಮರಿ ಕಾಸ್ಟ್ ಯು 22 rupees, 22 ರೂಪಾಯಿ. ಇದು 22 ರೂಪಾಯಿಂದ ಬುಕ್ಕಿಂಗ್ ಮಾಡಬೇಕು. ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ಒಂದು ವೇಟಿಂಗ್ ಪೀರಿಯಡ್ ಆದರೆ ನಿಮಗೆ ಮರಿ ಸಿಗ್ಬೋದು. ಮರಿ ಸಿಕ್ಕಾದ್ಮೇಲೆ ನಿಮಗೆ ಸೇಮ್ ನಮ್ಮ ಕೋಳಿ ಥರ ಕಾವು ಕೊಡಬೇಕು, ಬ್ರೂಡಿಂಗ್ ಮಾಡಬೇಕು. ಬ್ರೂಡಿಂಗ್ಗೆ ನಾರ್ಮಲ್ ಸೇಮ್ ಕೋಳಿ ಥರನೇ ಸ್ಪೇಸ್ ಇರುತ್ತೆ. ಒಂದು 3 feet ರೇಡಿಯಸ್ ತೊಗೊಂಡು ಒಂದು ಸರ್ಕಿಲ್ ಮಾಡಿದ್ರೆ ದಟ್ ಈಸ್ ಸಫಿಷಿಯೆಂಟ್ ಫಾರ್ 200 ಡಕ್ಲಿಂಗ್ಸ್, ಡೇ ಓಲ್ಡ್ ಡಕ್ಲಿಂಗ್ಸ್. ಆಮೇಲೆ ಟೆಂಪ್ರೇಚರ್ ಶುಡ್ ಬಿ ಮೇಂಟೈನ್ ಅರೌಂಡ್ 33 degrees Celsius. ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ನೀವು ಇಜ್ರು ಡಬ್ಬ ಹಾಕ್ಬೋದು, ಎಲೆಕ್ಟ್ರಿಕ್ ಹೀಟರ್ ಬರುತ್ತೆ ಅದು ಹಾಕ್ಬೋದು, ಇನ್ಫ್ರಾರೆಡ್ ಬಲ್ಬ್ ಬರುತ್ತೆ ಅದು ಹಾಕ್ಬೋದು. ಸೊ 250 watt ಒಂದು ಇನ್ಫ್ರಾರೆಡ್ ಬಲ್ಬ್ ಇದ್ದರೆ ದಟ್ ಈಸ್ ಇನಫ್ ಫಾರ್ 200 ಡಕ್ಲಿಂಗ್ಸ್. ಬ್ರೂಡಿಂಗ್ ಕಾವು ಕೊಡೋದು ಡಿಪೆಂಡ್ಸ್ ಆನ್ ಸೀಸನ್. ಈಗ ಸಮ್ಮರ್ನಲ್ಲೇ ಒಂದು 10 days ಮಾಡಿದ್ರೆ ಸಾಕು. ಅದು ಸೇಮ್ ರೈನ್ ಮತ್ತು ವಿಂಟರ್ ಸೀಸನ್ ಚಳಿಯಿಂದ 3 weeks ಮಾಡಬೇಕು. ಇದು ಕಾವು ಕೊಡೋದು ಮೇನ್ ಉದ್ದೇಶ ಏನಿರುತ್ತೆ, ಈ ಬಾತುಕೋಳಿ ಬಾಡಿ ಟೆಂಪ್ರೇಚರ್ ಇನಿಷಿಯಲಿ 41 ಡಿಗ್ರಿ ಇರುತ್ತೆ. 41 ಡಿಗ್ರಿ ನಮ್ಮ ಮನುಷ್ಯಗೆ ಇದು ಲೀಥಲ್ ಟೆಂಪ್ರೇಚರ್. ಸೊ 41 ಡಿಗ್ರಿ ಮೇಂಟೈನ್ ಮಾಡೋಕ್ಕೆ ಆ ಆರ್ಗನ್ ಅಷ್ಟೇ ಡೆವಲಪ್ ಇರಲ್ಲ ಒಳಗಡೆ. ಸೊ ಬಿಕಾಸ್ ಆಫ್ ದ್ಯಾಟ್ ಆರ್ಟಿಫಿಷಿಯಲ್ ಹೀಟ್ ಮಸ್ಟ್ ಬಿ ಪ್ರೊವೈಡೆಡ್. ಅದು ನೀವು 33 ಡಿಗ್ರಿ ಟೆಂಪ್ರೇಚರ್ ಮಾಡಿದ್ರೆ ಒಂದು 10 ದಿವಸ 14 ದಿವಸ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಡಕ್ಲಿಂಗ್ಸ್ ಆ್ಯಂಡ್ ದ ಮಾರ್ಟಲಿಟಿ ಆಗೋದು ರಿಡ್ಯೂಸ್ ಆಗಿಬಿಡುತ್ತೆ. ಸೊ ನಾರ್ಮಲಿ ಫಾರ್ ರೈತರು ಯಾರು ಬ್ರೂಡಿಂಗ್ ಕೊಡೋಲ್ಲ, ಕಾವು ಕೊಡೋಲ್ಲ, ಆ ಮಾರ್ಟಲಿಟಿ ರೇಟ್ ವಿಲ್ ಬಿ ಇನ್ಕ್ರೀಸ್ ಟು 25 to 30%. ಅದೇ ಥರ ನೀವು ಆರ್ಟಿಫಿಷಿಯಲ್ ಹೀಟ್ ವಿತ್ ಮೇಂಟೆನೆನ್ಸ್ ಆಫ್ 33 degrees Celsius ಟೆಂಪ್ರೇಚರ್ ಫಸ್ಟ್ ವೀಕ್ನಲ್ಲೇ, ಆಮೇಲೆ ಸೆಕೆಂಡ್ ವೀಕ್ನಲ್ಲಿ ಒಂದು 30 ಡಿಗ್ರಿ ಮೇಂಟೈನ್ ಮಾಡಿದ್ರೆ ದಟ್ ಈಸ್ ಇನಫ್. ಟು ಮೇಂಟೈನ್ ದಿಸ್, ಒಂದು ಥರ್ಮಾಮೀಟರ್, ಡಿಜಿಟಲ್ ಥರ್ಮಾಮೀಟರ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ನಿಯರ್ ಟು ದ ಬ್ರೂಡರ್ ಹೌಸ್ ಆ್ಯಂಡ್ ರೆಗ್ಯುಲರ್ಲಿ ಚೆಕ್ ದ ಟೆಂಪ್ರೇಚರ್. ಸೆಕೆಂಡ್, ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಇಸ್, ಸಿನ್ಸ್ they are prone for they come from the hatchery, so they prone for dehydration. ಫಸ್ಟ್ ಡೇಯಿಂದ 5 ದಿವಸ ತನಕ ಬಿ ಕಾಂಪ್ಲೆಕ್ಸ್ ಇದು ಔಷಧಿ ಬರುತ್ತೆ, ಅದು ಒಂದು 3 ml per liter ಹಾಕಿದ್ರೆ
ಆಮೇಲೆ ಇಲೆಕ್ಟ್ರೋಲೈಟ್ ಪೌಡರ್ 0.5 ಗ್ರಾಮ್ ವಿಂಟರ್ನಲ್ಲೇ ಪರ್ ಲೀಟರ್, ಸಮ್ಮರ್ನಲ್ಲೇ 1 ಗ್ರಾಮ್ ಪರ್ ಲೀಟರ್ ನೀರಿನಲ್ಲೇ ಒಂದು 5 ದಿವಸ ಹಾಕಬೇಕು. ಇದು ಮ್ಯಾಂಡೇಟ್ರಿ ಇದೆ. ಈ 5 ಡೇಸ್ ಮೇಂಟೈನ್ ಮಾಡಿದ್ರೆ ಬಾತುಕೋಳಿಗೆ ಸ್ವಲ್ಪ ಇದು ಸ್ಟ್ರೆಂತ್ ಬರುತ್ತೆ. ವ್ಯಾಕ್ಸಿನೇಷನ್ ಬಗ್ಗೆ, ಕಾಯಿಲೆ ಬಗ್ಗೆ ಬಾತುಕೋಳಿಗೆ ಜಾಸ್ತಿ ಕಾಯಿಲೆ ಬರಲ್ಲ ನಮ್ಮ ಕೋಳಿ ಥರ. ಬಾತುಕೋಳಿಗೆ 3-4 ಕಾಯಿಲೆ ಬರುತ್ತೆ. ವೈರಲ್ ಡಿಸೀಸ್ 2 ಬರುತ್ತೆ, ಡಕ್ ಪ್ಲೇಗ್, ನಾವು ಡಕ್ ವೈರಲ್ ಎಂಟ್ರೈಟಿಸ್ ಬಿ ಹೇಳ್ತೀವಿ. ಇನ್ನು ಒಂದು ಡಕ್ ವೈರಲ್ ಹೆಪಟೈಟಿಸ್. ಡಕ್ ವೈರಲ್ ಹೆಪಟೈಟಿಸ್ ನಮ್ಮ ಇಂಡಿಯಾದಲ್ಲಿ ಸೋ ಫಾರ್ ಇಟ್ ಹ್ಯಾಸ್ ನಾಟ್ ಬಿನ್ ಸೀನ್. ಓನ್ಲಿ ಡಕ್ ಪ್ಲೇಗ್ ಇಟ್ ಈಸ್ ವೆರಿ ಕಾಮನ್ ಇನ್ ತಮಿಳ್ನಾಡು, ಕೇರಳ, ಆಮೇಲೆ ಇಂಟೆನ್ಸಿವ್ ಏರಿಯಾಗೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅಲ್ಲೇ ಕಾಮನ್ ಇರುತ್ತೆ. ಇನ್ನು ಒಂದು ಕಾಯಿಲೆ ಇರುತ್ತೆ ಬ್ಯಾಕ್ಟೀರಿಯಲ್ ಕಾಯಿಲೆ, ಡಕ್ ಕಾಲ್ರಾ. ಈ 2 ಕಾಯಿಲೆಗೆ ನಾವು ವ್ಯಾಕ್ಸಿನ್ ಮಾಡಬೇಕು. ವ್ಯಾಕ್ಸಿನೇಷನ್ ಶೆಡ್ಯೂಲ್ ಬಾತುಕೋಳಿ ಬಗ್ಗೆ 6 ವಾರ ಒಂದು ಸತಿ ಮಾಡಬೇಕು. ಡಕ್ ಕಾಲ್ರಾ ವ್ಯಾಕ್ಸಿನ್, ಡಕ್ ಕಾಲ್ರಾ 1 ml ಇದು ರಕ್ಕೆಗೆ ಇಂಜೆಕ್ಷನ್ ಹಾಕಬೇಕು. ಇನ್ನು ಒಂದು ನೆಕ್ಸ್ಟ್ ವ್ಯಾಕ್ಸಿನ್, ಸೇಮ್ ವ್ಯಾಕ್ಸಿನ್ ಇರುತ್ತೆ. 10 ದಿವಸ ಆದಮೇಲೆ ಬೂಸ್ಟರ್ ಡೋಸ್ ಕೊಡಬೇಕು, ಸೆಕೆಂಡ್ ಡೋಸ್ ಸೇಮ್ ವ್ಯಾಕ್ಸಿನ್ದು. ಆ ಬೂಸ್ಟರ್ ಡೋಸ್ಗೆ ಸೇಮ್ ಡೋಸ್ ಇರುತ್ತೆ, 1 ml ಸಬ್ಕಟ್. ಸೆಕೆಂಡ್ ವ್ಯಾಕ್ಸಿನ್ 10 ವಾರಗೆ ಡಕ್ ಪ್ಲೇಗ್ ವ್ಯಾಕ್ಸಿನ್ ಇರುತ್ತೆ. ಆ ಡಕ್ ಪ್ಲೇಗ್ ವ್ಯಾಕ್ಸಿನ್ ಸೇಮ್ 1 ml ಸಬ್ಕಟ್ ಮಾಡ್ಬೋದು. 10 ದಿವಸ ಆದಮೇಲೆ ಫಸ್ಟ್ ಡೋಸ್ಗೆ ಸೆಕೆಂಡ್ ಡೋಸ್ ಮಾಡಾದ್ಮೇಲೆ ಸಾಕು. ಈ 2 ವ್ಯಾಕ್ಸಿನ್ ಬರೀ ಬಾತುಕೋಳಿ ಫಾರ್ಮ್ಗೆ ಬೇಕೇ ಬೇಕು. ನಿಮಗೆ ಸೋರ್ಸ್, ಇದು ಬಾತುಕೋಳಿ ವ್ಯಾಕ್ಸಿನ್ ಸೋರ್ಸ್ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟನರಿ ಬಯಾಲಜಿಕಲ್ಸ್ ಹೆಬ್ಬಾಲ್ ಕಡೆ ಸಿಗ್ಬೋದು ಡಕ್ ಕಾಲ್ರಾ ವ್ಯಾಕ್ಸಿನ್. ಡಕ್ ಪ್ಲೇಗ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟನರಿ ಬಯಾಲಜಿಕಲ್ಸ್ ಟ್ರಿವೆಂಡ್ರಮ್, ಪಾಲೋಡ್ ಒಂದು ಜಾಗ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲೇ ಡಕ್ ಪ್ಲೇಗ್ ಡಕ್ ಕಾಲ್ರಾ 2 ಸಿಗ್ಬೋದು. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ವೆಟನರಿ ಪ್ರಿವೆಂಟಿವ್ ಮೆಡಿಸಿನ್ ರಾಣಿಪೇಟ್ ವೆಲ್ಲೂರ್ ಕಡೆ, ಅಲ್ಲೇ ನಿಮಗೆ ಡಕ್ ಪ್ಲೇಗ್ ಸಿಗ್ಬೋದು. ಸೊ ನಿಮಗೆ ಬಾತುಕೋಳಿ ವ್ಯಾಕ್ಸಿನ್ ಸಿಗೋದು ಓನ್ಲಿ ಗೌರ್ಮೆಂಟ್ ಸೋರ್ಸಿಂದ. ಪ್ರೈವೇಟ್ ಸೋರ್ಸ್ ಸೋ ಫಾರ್ ನೋಬಡಿ ಈಸ್ ಮ್ಯಾನುಫ್ಯಾಕ್ಚರಿಂಗ್ ದ ವ್ಯಾಕ್ಸಿನ್. ಇದು ವ್ಯಾಕ್ಸಿನ್ ಬಗ್ಗೆ ಆಯಿತು. ನೆಕ್ಸ್ಟ್ ಇದು ಮಾಂಸಕ್ಕೆ ನೇಮ್ ಬ್ರಾಯ್ಲರ್ ಸ್ಟಾರ್ಟರ್ ಫಿನಿಷರ್ ಒಂದು 6 ವಾರ ಕೊಡಬೇಕು. 6 ವಾರ ಪ್ರೀ ಸ್ಟಾರ್ಟರ್ ಒಂದು 2 weeks, ದೆನ್ ಸ್ಟಾರ್ಟರ್ ಅಪ್ ಟು 4 weeks ಆ್ಯಂಡ್ ದೆನ್ ಫಿನಿಷರ್ 4 to 6 weeks. 6 ವಾರ ಈ 6 ವಾರನಲ್ಲೇ ಈ ಬಾತುಕೋಳಿ ಒಂದು 2.5 to 2.6 kg ಬರುತ್ತೆ. ಆಮೇಲೆ ಮಾರ್ಕೆಟ್ ರೇಟ್ ಬಾತುಕೋಳಿ ಫಾರ್ಮ್ಗೆ ಆರ್ಗನೈಸ್ ಮಾರ್ಕೆಟ್ ಅಲ್ಲ. ಸೊ ನಿಮಗೆ ಆರಾಮಾಗಿ 1 kg 150, 180 ಇಂದ 200 ತನಕ ಮಾರ್ಬೋದು. ನಾವು ಈಗ ಹೌಸಿಂಗ್ ಬಗ್ಗೆ, ಇದು ವೈಟ್ ಪೆಕಿನ್ ಹೌಸಿಂಗ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ಹೇಳ್ತೀವಿ. ಹೌಸಿಂಗ್ ಫಾರ್ ವೈಟ್ ಪೆಕಿನ್ ಬರ್ಡ್ಸ್ ರಿಕ್ವೈರ್ಡ್ ಇಂಟೆನ್ಸಿವ್ ಕೇರ್. ಮೀನ್ಸ್ ನೀವು ನಾರ್ಮಲ್ ಆಚೆ ಬಿಡೋಕ್ಕೆ ಇದು ಮೀನ್ಸ್ ಸರಿ ಆಗಲ್ಲ. ಬರ್ಡ್ಸ್ ಆರ್ ವೆರಿ ಮಚ್ ಸೆನ್ಸಿಟಿವ್. ಸೊ ಒಳ್ಳೆ ಆಹಾರ, ಒಳ್ಳೆ ಎನ್ವೈರ್ಮೆಂಟ್ ಪ್ರೊವೈಡ್ ಮಾಡಬೇಕು. ಸೊ ವಿಲ್ ಕವರ್ ಇಟ್ ಫ್ರಮ್ ಹೌಸಿಂಗ್, ದೆನ್ ಐ ವಿಲ್ ಕವರ್ ಫಾರ್ ಫೀಡಿಂಗ್, ಹೌ ಟು ಫೀಡ್ ಆ್ಯಂಡ್ ಸಮ್ ಎಕ್ಸೆಪ್ಷನಲ್. ಇವರು ಕೋಳಿಯಿಂದ ಹೇಗೆ ಬೇರೆ ಥರ ಇದೆ ಅದು ಹೇಳ್ತೀವಿ. ಸೊ ಹೌಸಿಂಗ್ಗೆ ನೀವು ಫಸ್ಟ್ ಡೈಮೆನ್ಷನ್ ಸ್ವಲ್ಪ ಜ್ಞಾಪಕ ಇರಬೇಕು. ಹೌಸಿಂಗ್ನಲ್ಲೇ ಮಿನಿಮಮ್ 20 feet ವಿಡ್ತ್ ನೀವು ಮೇಂಟೈನ್ ಮಾಡಬೇಕು. ಮ್ಯಾಕ್ಸಿಮಮ್ 25 ವಿಡ್ತ್ ಅಷ್ಟೇ ಇರಬೇಕು. ಅಗಲ 20 ಇಂದ 25 feet ಇರಬೇಕು. ಉದ್ದ ಇದು ನಿಮ್ಮ ಟೋಟಲ್ ಕೆಪಾಸಿಟಿ ಬಗ್ಗೆ ಡಿಪೆಂಡ್ ಇರುತ್ತೆ. ಇದು ವೈಟ್ ಪೆಕಿನ್ ವಿಲ್ ರಿಕ್ವೈರ್ ಅ ಸ್ಪೇಸ್ ಆಫ್ 2 to 2.2 square feet for 6 weeks. So 2.2 square feet, 2.6 means 200 birdsಗೆ ಆಲ್ಮೋಸ್ಟ್ ಇಟ್ ಈಸ್ ರಿಕ್ವೈರ್ಡ್ 400 square feet ಸ್ಪೇಸ್. ಸೊ 20 feet ವಿದ್ ಇದ್ದರೆ ಇನ್ನು ಒಂದು 25 feet ಉದ್ದ ಮಾಡಿದ್ರೆ ದಟ್ ಈಸ್ ಸಫಿಷಿಯಂಟ್ ಫಾರ್ 200 ವೈಟ್ ಪೆಕಿನ್ ಡಕ್ಸ್. ಹೈಟ್ ಆಫ್ ದ ಶೆಡ್ ಈಸ್ ಅರೌಂಡ್ 8 to 10 feet. ಈವ್ ಹೈಟ್ ಮೀನ್ಸ್ ಸೈಡ್ ಹೈಟ್ ಹೇಳ್ತೀವಿ. ಅದು ಗ್ರೌಂಡಿಂದ 1 feet ಸೈಡ್ ವಾಲ್, ಸಾಲಿಡ್ ವಾಲ್ ಮಾಡಬೇಕು. ಆಮೇಲೆ ಚೈನ್ ಲಿಂಕ್ ಮೆಶ್ ಇದ್ದರೆ ಅದು ದಟ್ ಈಸ್ ಎನಫ್. ಈವ್ ಹೈಟ್ 8 feet ಇದ್ದರೆ ಸಾಕು. ಸೊ ಈಗ ಹೌಸಿಂಗ್ಗೆ ಹೊಸ ಐಟಮ್ ಪರ್ಚೇಸ್ ಮಾಡೋದೇನೂ ಅವಶ್ಯಕತೆ ಇಲ್ಲ. ಸೆಕೆಂಡ್ ಹ್ಯಾಂಡ್ ಐಟಮ್ ಲೈಕ್ ಇದು ಸೆಕೆಂಡ್ ಹ್ಯಾಂಡ್ ಕಬ್ಣ ಸಿಗುತ್ತೆ, ಗೆಲ್ವನೈಸ್ ಐರನ್ ಪೈಪ್ ಸಿಗುತ್ತೆ, ಚೈನ್ ಲಿಂಕ್ ಮೆಶ್ ಸಿಗುತ್ತೆ, GI ಶೀಟ್ ಸಿಗುತ್ತೆ. ಅದು ಹಾಕಿದ್ರೆ ದಟ್ ಈಸ್ ಎನಫ್. ಇನ್ನು ಒಂದು ಲೋಕಲಿ ಅವೈಲೇಬಲ್ ವುಡ್, ಲೈಕ್ ನಮ್ಮ ಅಡಿಕೆ ಗಿಡ ವುಡ್ ಇರುತ್ತೆ, ದೆನ್ ಬಾಂಬು ಇರುತ್ತೆ. ಸೊ ಅದರಿಂದ ಭೀ ಮಾಡ್ಬೋದು. ರೂಫ್ ಕವರಿಂಗ್ಗೆ ನೀವು ತಾರ್ಪೋಲ್ ಶೀಟ್ ಹಾಕ್ಬೋದು. ಇದು ತೆಂಗಿನ ಗಿಡದು ಮರ ಇರುತ್ತೆ, ಇದು ಲೀವ್ಸ್ ಇರುತ್ತೆ, ಅದು ಹಾಕ್ಬೋದು. ಸೊ ಇದು ಹೌಸಿಂಗ್ ಬಗ್ಗೆ. ಬಟ್ ಓವರಾಲ್ ನಿಮಗೆ ಯು ಹ್ಯಾವ್ ಟು ಕನ್ಸಿಡರ್ 1 point that 1 bird is required around 2.2 square feet
for this white Pekin birds up to 6 weeks of age. This is regarding housing. Next feeding ಬಗ್ಗೆ ಹೇಳ್ತೀವಿ. ಡಕ್ನಲ್ಲಿ ಒಂದು ಪೌಚ್, ನಾರ್ಮಲಿ ಕೋಡಿನಲ್ಲಿ ಒಂದು ಪೌಚ್ ಇರುತ್ತೆ ವೇರ್ ದೇ ವಿಲ್ ಸ್ಟೋರ್ ದ ಫೀಡ್. ಡಕ್ನಲ್ಲಿ ಆ ಪೌಚ್ ಅಷ್ಟೇ ಕಂಟ್ರೋಲ್ ಇರಲ್ಲ. ಸೊ ಅದಕ್ಕೆ ಡಕ್ಗೆ ವಿತ್ ಆಲ್ವೇಸ್ ಫೀಡ್ ಶುಡ್ ಬಿ ಗಿವನ್ ಅಲಾಂಗ್ ವಿತ್ ವಾಟರ್. ಐದರ್ ಫೀಡ್ ವಾಟರ್ನಲ್ಲಿ ಮಿಕ್ಸ್ ಮಾಡಬೇಕು ಅಥವಾ ಸಪ್ರೇಟಾಗಿ ವಾಟರ್ ಕೊಡಬೇಕು. ವಾಟರ್ ನೀರು ಇರಲ್ಲ, ಡಕ್ ತಿಂಡಿ ತಿನ್ನಲ್ಲ. ಸೊ ಇದು ಒಂದು ಕಾನ್ಸೆಪ್ಟ್ ಇರುತ್ತೆ. ಸಿನ್ಸ್ ಇದು ಪ್ಯೂರ್ಲಿ ಮಾಂಸ ಕೋಳಿ ಇರುತ್ತೆ, ಮಾಂಸ ಕೋಳಿಗೆ ಬಾಡಿ ವೇಟ್ ಬೇಗ ಬರಬೇಕು. ಸೊ ವಿ ಹ್ಯಾವ್ ಟು ಮೋರ್ ಫೋಕಸ್ ಆನ್ ಫೀಡ್. ಸೊ ಫೀಡಿಂಗ್ ನಲ್ಲಿ ನಾರ್ಮಲ್ ನಾನು ಆಲ್ರೆಡಿ ಕವರ್ ಮಾಡಿದ್ದೆ, ಪ್ರೀ ಸ್ಟಾರ್ಟರ್ ಫಿನಿಷರ್. ಅಲಾಂಗ್ ವಿತ್ ದ್ಯಾಟ್ ಯು ಹ್ಯಾವ್ ಟು ಪ್ರೊವೈಡ್ ಅ ಸಫಿಷಿಯಂಟ್ ad libitum quantity of water. This is feeding. 0 to 6 weeks there is no restricted feeding. ಅವ್ರಿಗೆ ಎಷ್ಟು ಇಷ್ಟ ಇರುತ್ತೆ ಅದು ಕೊಡಬೇಕು. ಬಿಕಾಸ್ ultimately we want the body weight from the white Pekin. FCR will be around 1.9 to 1.95 kg. Means 1.95 kg feed ತಿಂದರೆ 1 kg body weight ಬರುತ್ತೆ. This is regarding totally 6 week management care of white Pekin duck. White Pekin duck. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಬಿ ಮತ್ತು ಕೆಎಂಬಿ. ಜೈವಿಕ ರೋಗ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸುಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಲಘು ಪೋಷಕಾಂಶಗಳಿಗೆ ವೇಗ ವರ್ಧಕ್ ಮತ್ತು ವೃದ್ಧಿ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ವೆರಿಫೈಡ್. ನಮ್ಮ ಪರೀಕ್ಷೆ ನಿಮ್ಮ ಸುರಕ್ಷೆ. ಅಡಿಕೆ, ತೆಂಗು ಇತ್ಯಾದಿ ಬೆಳೆಗಳಿಗೆ ಜೀವಾಣುಗಳಾದ ಎನ್ಪಿಕೆ ಕಲ್ಚರ್, ಕಾಂಪೋಸ್ಟ್ ಕಲ್ಚರ್, ರೋಗ ಕೀಟನಾಶಕ ಜೀವಾಣುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್. ಹಗುರ ಕೃಷಿ ಉಪಕರಣಗಳಾದ ಬ್ರಷ್ ಕಟರ್, ಚೈನ್ಸಾ, ಅರ್ಥ್ ಆಗರ್, ರೋಟರಿ ಟಿಲ್ಲರ್, ವಿವಿಧ ಮಾದರಿಯ ಸ್ಪ್ರೇಯರ್ಗಳು. ಅಡಿಕೆ, ತೆಂಗು ಮರ ಹತ್ತುವ ಮತ್ತು ಸುಲಿಯುವ ಯಂತ್ರ, ಮೊಸರು ಕಡೆಯುವ ಯಂತ್ರ, ಅಡಿಕೆ ಬಿಡಿಸುವ ಮತ್ತು ಪಾಲಿಶ್ ಮಾಡುವ ಯಂತ್ರ, ಕಾಳು ಮೆಣಸು ಬಿಡಿಸುವ ಯಂತ್ರ, ತೋಟದೊಳಗೆ ಸಾಗಾಟಕ್ಕೆ ಮೋಟೋ ಕಾರ್ಟ್, ಸೋಲಾರ್ ಪಾಲಿಟನಲ್ ಡ್ರೈಯರ್, ಸೋಲಾರ್ ವಿದ್ಯುತ್ ಬೇಲಿ, ಪ್ರಾಣಿ ಪಕ್ಷಿ ಓಡಿಸುವ ಯಂತ್ರ, ಪಾಲಿಹೌಸ್ ನಿರ್ಮಾಣ, ವಿವಿಧ ನರ್ಸರಿ ಗಿಡಗಳು, ಕೃಷಿ ಯೋಜನಾ ವರದಿ ಮತ್ತು ಸಲಹಾ ಸೇವೆ. ನಂಬಿಕಾರ್ಹ ಮೂಲ, ಸೇವಾ ಖಾತ್ರಿ. ಖರೀದಿಗೆ ಸಂಪರ್ಕಿಸಿ ಶ್ರಮಜೀವಿ ವೆರಿಫೈಡ್. ಏಕಲವ್ಯ ಸಸ್ಯ ಕ್ಷೇತ್ರ, ಜ್ಞಾನ ಮತ್ತು ವಿಜ್ಞಾನ ಆಧಾರಿತ ತರಕಾರಿ ನರ್ಸರಿ. ಕಲರ್ಡ್ ಕ್ಯಾಪ್ಸಿಕಮ್ ಹಾಗೂ ಇತರೆ ತರಕಾರಿ ಸಸಿಗಳು. ರೈತರಿಗಾಗಿ ಪ್ರಮಾಣೀಕೃತ ರೆಡ್ ಲೇಡಿ ಪಪ್ಪಾಯಿ ಗಿಡಗಳು, ಸಿಪಿಸಿಆರ್ಐ ಅನುಮೋದಿತ ಕೋಕೋ ಗಿಡ ಹಾಗೂ ಗೋಡಂಬಿ ಕಸಿ ಗಿಡಗಳು ಹೋಲ್ಸೇಲ್ ಬೆಲೆಯಲ್ಲಿ. ರೈತರಿಗೆ ತಾಂತ್ರಿಕ ಮಾಹಿತಿ ಸೇವೆ. ವಿಚಾರಶೀಲ ರೈತರಿಗಾಗಿ ವೈಜ್ಞಾನಿಕ ನರ್ಸರಿ, ಏಕಲವ್ಯ ಸಸ್ಯ ಕ್ಷೇತ್ರ, ಹೆಸರುಘಟ್ಟ ರಸ್ತೆ, ಬೆಂಗಳೂರು. ವೈಟ್ ಪೆಕಿನ್ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗ ನೆಕ್ಸ್ಟ್ ತಳಿ ಬರುತ್ತೆ ಮೊಟ್ಟೆ ಬಾತ್ಕೋಳಿ. ತಳಿ ಹೆಸರು ಖಾಕಿ ಕ್ಯಾಂಬಲ್. ಖಾಕಿ ಕ್ಯಾಂಬಲ್ 2 ಥರ ರಿಯರಿಂಗ್ ಸಿಸ್ಟಮ್ ಇರುತ್ತೆ. ಒಂದು ಇಂಟೆನ್ಸಿವ್, ಸೆಮಿ ಇಂಟೆನ್ಸಿವ್ ಮಿಕ್ಸ್ ಇರುತ್ತೆ. ಇನ್ನು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಫಿಶ್ ಕಮ್ ಡಕ್ ಫಾರ್ಮಿಂಗ್ ಆ ಥರ ಮಾಡ್ಬೋದು. ಸೊ ಫಸ್ಟ್ ನಾನು ಸೆಮಿ ಇಂಟೆನ್ಸಿವ್ ಸೇರಿ ಕವರ್ ಮಾಡ್ತೀನಿ. ಬಟ್ ಖಾಕಿ ಕ್ಯಾಂಬಲ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಈಗ ಈ ತಳಿ 300 ಮೊಟ್ಟೆ 1 ವರ್ಷ ಆಗಿ ಇಡುತ್ತದೆ. 300 eggs in a year is the capacity per annum. The egg size is smaller than white Pekin. White Pekin ಮಾಂಸ ಕೋಳಿ ಮೊಟ್ಟೆ 150 ಇಂದ 180 ಮೊಟ್ಟೆ ಇಡುತ್ತದೆ. ಬಟ್ ಕಂಪೇರ್ ಟು ಖಾಕಿ ಕ್ಯಾಂಬಲ್ that is very less. ಖಾಕಿ ಕ್ಯಾಂಬಲ್ will lay 300 with the average egg size of 56 to 60 gram. So Khaki Campbell rearing system is a bit different, since birds has to be reared up to 72 weeks. The egg production will start from 16 weeks of age. Before 16 weeks of age, the vaccination, medication is almost same like a white Pekin thara. Nam white Pekin ge ಏನೇನು ವ್ಯಾಕ್ಸಿನ್ ಮಾಡಿದ್ದೀವಿ, ಡಕ್ ಕಾಲರಾ, ಡಕ್ ಪ್ಲೇ, ಸೇಮ್ ವ್ಯಾಕ್ಸಿನ್ ನಾವು ಖಾಕಿ ಕ್ಯಾಂಬಲ್ಗೆ ಮಾಡಬೇಕು.
ಫೀಡಿಂಗ್ ಸ್ವಲ್ಪ ಚೇಂಜಸ್ ಇರುತ್ತೆ. ಆಮೇಲೆ ಹೌಸಿಂಗ್ ಸ್ವಲ್ಪ ಚೇಂಜಸ್ ಇರುತ್ತೆ. ಈ ಖಾಕಿ ಕ್ಯಾಂಬಲ್ ನಾವು ಮೊಟ್ಟೆಗೋಸ್ಕರ ಸಾಕ್ತಾ ಇದ್ದೀವಿ. ಸೊ ಮೊಟ್ಟೆಗೋಸ್ಕರ ಇದ್ದರೆ ಫೀಡ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ, ಕಂಪೋಸಿಷನ್ ಚೇಂಜ್ ಆಗಿಬಿಡುತ್ತೆ. ನಾವು ಲೇಯರ್ ಕಮರ್ಷಿಯಲ್ BIS 2007 ಕಮರ್ಷಿಯಲ್ ಲೇಯರ್ ಫೀಡ್ ಫಾರ್ಮುಲೇಷನ್ ರಿಕಮೆಂಡೇಷನ್ ಫಾಲೋ ಮಾಡ್ತಾ ಇದ್ದೀವಿ. ಸೊ ಆ ರಿಕಮೆಂಡೇಷನ್ನಲ್ಲೇ ಚಿಕ್ಸ್ಗೆ 20% ಪ್ರೋಟೀನ್ ಇರುತ್ತೆ, ಗ್ರೋವರ್ಸ್ಗೆ 16% ಪ್ರೋಟೀನ್ ಇರುತ್ತೆ, ಲೇಯರ್ಸ್ಗೆ 18%. ಅದು ಲೇಯರ್ಸ್ನಲ್ಲೇ 2 ಫೇಸ್ ಇರುತ್ತೆ, ಒಂದು 18% ಅಪ್ ಟು 50 weeks, 50 weeks onward 16%. Feed since we are rearing up to 72 weeks, so 4 ವಾರ ತನಕ ಆಡ್ ಲಿಬಿಡಮ್ ಫೀಡ್ ಮೀನ್ಸ್ ಎಷ್ಟು ಇಷ್ಟ ಇರುತ್ತೆ ಅಷ್ಟೇ ಫೀಡ್ ಕೊಡಬೇಕು. ಆಮೇಲೆ ರೆಸ್ಟ್ರಿಕ್ಟೆಡ್ ಫೀಡಿಂಗ್ ಶುರು ಮಾಡಬೇಕು. ಅದು ವಾರಗೆ ಫೀಡಿಂಗ್ ಚೇಂಜ್ ಇರುತ್ತೆ. ಆನ್ ಆನ್ ಆ್ಯಾವ್ರೇಜ್ 72 ವೀಕ್ಸ್ನಲ್ಲೇ 50 kg ಫೀಡ್ ಟೋಟಲ್ ಕನ್ಸ್ಯೂಮ್ ಆಗುತ್ತೆ. ಈಗ ಫೀಡ್ ರೇಟ್ ಸ್ವಲ್ಪ ಈಗ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಸೋಯಾ ಪ್ರೈಸ್. ಅದರ್ವೈಸ್ ಫೀಡ್ ಕಾಸ್ಟ್ ವಿಲ್ ಬಿ ಆನ್ ಆನ್ ಆ್ಯಾವ್ರೇಜ್ ಅರೌಂಡ್ 27 to 28 rupees kg average. But ಸದ್ಯಕ್ಕೆ ಬಿಕಾಸ್ ಆಫ್ ದ ಹೈ ಪ್ರೈಸ್ ಆಫ್ ಸೋಯಾ ದ ಫೀಡ್ ಪ್ರೈಸ್ ಇಸ್ ಶೂಟ್ ಅಪ್ ಹೈ ಅರೌಂಡ್ 36 to 38 rupees kg. 16 ವೀಕ್ಸಿಂದ ನಿಮ್ಮ ಹೋಲ್ ಮ್ಯಾನೇಜ್ಮೆಂಟ್ ರೆಸ್ಟ್ರಿಕ್ಟೆಡ್ ಫೀಡಿಂಗ್ ಕಂಟ್ರೋಲ್ ಫೀಡಿಂಗ್ ಮಾಡಿ ದ ಆ್ಯಾವ್ರೇಜ್ ಬಾಡಿ ವೇಟ್ ವಿಲ್ ಬಿ ಅರೌಂಡ್ 1.445 to 1.6 kg. 1.6 kg ಇಂದ ಮೊಟ್ಟೆ one pullet eggs will be started, smaller eggs will be started, and we have to keep till 72 weeks. Every day we have to collect eggs almost 3 to 4 times. Majority of the egg bath kodi, especially duck, will lay in the morning. They are not laying throughout the day. They will lay up to 9:30 almost all the eggs. After that the ducks need to be sent outside the run space. Run space should be almost 30 to 40 feet required per bird. 30 to 40 feet of run space provide ಮಾಡಿದ್ರೆ that will be sufficient for their to maintain their natural instinct. ವಾಟರ್ ರಿಕ್ವೈರ್ಮೆಂಟ್ ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು. ಆ ಚಾನಲ್ 50 centimeter ಡೀಪ್ ಇರಬೇಕು, 30 centimeter ವೈಡ್ ಇರಬೇಕು, ಆ್ಯಂಡ್ ಲೆಂತ್ ಆಫ್ ದ ಚಾನಲ್ ವಿಲ್ ಬಿ ಆ್ಯಸ್ ಪರ್ ದ ಲೆಂತ್ ಆಫ್ ದ ಶೆಡ್. ಟೋಟಲ್ ಕೆಪಾಸಿಟಿ ಎಷ್ಟು ಇರುತ್ತೆ ಆ ಕೆಪಾಸಿಟಿಯಿಂದ ಮಾಡಬೇಕು. ಸೊ ನಿಮ್ಮ ಎಗ್ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಲೈಕ್ ನಿಮಗೆ 500 ಎಗ್ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಇದ್ದರೆ 600 ಫೀಮೇಲ್ ಸಾಕ್ಬೋದು. ನಿಮಗೆ 800 to 900 ಎಗ್ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಇದ್ದರೆ 1000 ಕೋಳಿ ಸಾಕ್ಬೋದು. ಒಂದು ಕೋಡಿಗೆ ನಾವು ಫ್ಲೋರ್ ಸ್ಪೇಸ್ ಅಟ್ಲೀಸ್ಟ್ 2.5 square feet ಕೊಡಬೇಕು. ದ ರೀಸನ್ ಫಾರ್ extra space to provide is we have to provide them a comfort environment to lay the eggs. ನಾವು ನೆಕ್ಸ್ಟ್ ಬಾಕ್ಸ್ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಬಾಕ್ಸ್ ಯಾವ ಥರ ಇರುತ್ತೆ, ಒಂದು ದೊಡ್ಡದು ಇರುತ್ತೆ, ಇನ್ನು ಒಂದು ಚಿಕ್ಕದು ಇರುತ್ತೆ, ದಟ್ ಈಸ್ 1 feet by 1 feet by 1 feet. ದಟ್ ಈಸ್ ಸಫಿಷಿಯಂಟ್ ಫಾರ್ ಒಂದು 3 ನೆಕ್ಸ್ಟ್ ಬಾಕ್ಸಸ್ ಆ ಥರ ಇದ್ದರೆ ದಟ್ ಈಸ್ ಸಫಿಷಿಯಂಟ್ ಫಾರ್ 20 birds, 20 female birds. ಸೊ ರಿಗಾರ್ಡಿಂಗ್ ದಿಸ್ ಫೀಡರ್ಸ್ ಆ್ಯಂಡ್ ವಾಟರ್ಸ್, ಫೀಡರ್ಸ್ ಪೋಲ್ಟ್ರಿ ಫೀಡರೇ ಆಗ್ಬೋದು. ದಟ್ 1 feeder is sufficient for 40 ducks. ಸೊ ಲೈಕ್ ದಟ್ ನಿಮ್ಮ ಹತ್ರ ಎಷ್ಟು ಬರ್ಡ್ಸ್ ಇರುತ್ತೆ ಫೀಡರ್ ಆ ಥರ ಪರ್ಚೇಸ್ ಮಾಡ್ಬೋದು. ಡ್ರಿಂಕರ್ಸ್ ಆ್ಯಸ್ ಐ ಟೋಲ್ಡ್ ಚಾನಲ್ ಡ್ರಿಂಕರ್ಸ್ ಇಸ್ ಸಫಿಷಿಯೆಂಟ್. ಚಾನಲ್ ಡ್ರಿಂಕರ್ನಲ್ಲಿ ಡಿಸಡ್ವಾಂಟೇಜ್ ಏನಿರುತ್ತೆ, ವಾಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ನೀರು ಬೇಗ ಗಲೀಜಾಗುತ್ತೆ, ಆ್ಯಂಡ್ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ಹೈ ಟ್ರಾನ್ಸ್ಮಿಷನ್ ಆಫ್ ಇನ್ಫೆಕ್ಷನ್. ಸೊ ಈಗ ಒಂದು ಮಾಡರ್ನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಡ್ ಆಗಿದೆ, ಹೆಸರು ಪೆಕಿನೋ ಡ್ರಿಂಕರ್ ಹೇಳ್ತೀವಿ. ಪೆಕಿನೋ ಡ್ರಿಂಕರ್ ಇದು ಒಂಥರ ಸೇಮ್ ನಿಪ್ಪಲ್ ಡ್ರಿಂಕಿಂಗ್ ಸಿಸ್ಟಮ್ ಥರನೇ, ಬಟ್ ಇಲ್ಲೇ ಒಂದು ಪೆಂಡುಲಮ್ ಇರುತ್ತೆ. ವೆನ್ ಡಕ್ ವಿಲ್ ಟಚ್ ದ ಪೆಂಡುಲಮ್, ವಾಟರ್ ವಿಲ್ ಫಾಲ್ ಡೌನ್ ಟು ದೇರ್ ಹೆಡ್. ಆ್ಯಂಡ್ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು ಇನ್ ವೈಟ್ ಪೆಕಿನ್, the duck is required water only to wet their head area, this area to be wet. That much of water if you provided, that is enough. There is no requirement of any water bodies, pond requirement, because 1 in 1000 farmers ge ponds water bodies ಏನು ಇರಲ್ಲ. ಸೊ ನಿಮಗೆ ಒಂದು ವಿಜುವಲ್ಸ್ಗೆ ಸಿಗುತ್ತೆ ವಾಟ್ ಈಸ್ ವಾಟರ್ ರಿಕ್ವೈರ್ಮೆಂಟ್, ವಾಟರ್ ಚಾನಲ್ ಹೆಂಗೆ ಮಾಡ್ಬೋದು, ಒಂದು ಚಾನಲ್ ಥರ ಮಾಡ್ಬೋದು. ಅಥವಾ ನಮ್ಮ ರಿಯರ್ ಸೈಡ್ ನೋಡಿದ್ರೆ ನಿಮಗೆ ಒಂದು ರಿಂಗ್ ಥರ ಸ್ಟ್ರಕ್ಚರ್ ಇರುತ್ತೆ, ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯೂಸ್ ಮಾಡ್ತಾಯಿದ್ದೀವಿ. ಆ ಥರ ಸ್ಟ್ರಕ್ಚರ್ ಯೂಸ್ ಮಾಡಿದ್ರೆ ದಟ್ ಈಸ್ ಎನಫ್ ಫಾರ್ ಡಕ್ ರಿಯರಿಂಗ್ ಸಿಸ್ಟಮ್. ಸೊ
From 20 weeks onwards, now 16 weeks and 20 weeks egg production will be raised to almost 50%. ಇಲ್ಲಿಂದ ನೀವು ಒಂದು ಫಿಕ್ಸ್ ರೇಷನ್ ಕೊಡಬೇಕು 120 ಗ್ರಾಮ್ ಪರ್ ಹೆಡ್ ಪರ್ ಡೇ, ಆ್ಯಂಡ್ ಡೈಲಿ ಫ್ರೀಕ್ವೆನ್ಸಿ ಆಫ್ ಎಗ್ ಕಲೆಕ್ಷನ್ ಶುಡ್ ಬಿ ಆಲ್ಮೋಸ್ಟ್ 2 to 3 times. Means first in morning 9:30 all the eggs will be laid, so one collection. Second and third collection most of the eggs will be laid in the run space. ಅದು ಮತ್ತೆ ಜಾಸ್ತಿ ಗಲೀಜ್ ಆಗುತ್ತೆ. So for those eggs you have to take extra care, means using of this sanitizer, egg sanitizer ಅದು ಯೂಸ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ಬೋದು. This is regarding this Khaki Campbell, the whole rearing system in intensive and semi-intensive system. ಇನ್ನು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇರುತ್ತೆ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ನಾವು ಫಿಶ್ದು ಮತ್ತು ಬಾತ್ಕೋಳಿದು ಫಸ್ಟ್ ಕ್ಲಾಸ್ ಇರುತ್ತೆ. ದ ಫೀಸಸ್ ಆಫ್ ದ ಡಕ್ ಮೀನ್ಸ್ ಇದು ಡಕ್ ಫೀಸಸ್ ಇರುತ್ತೆ, ದಟ್ ವಿಲ್ ಬಿ ಯೂಸ್ ಫಾರ್ ಫರ್ಟಿಲೈಸಿಂಗ್ ದ ಪಾಂಡ್ ಫಾರ್ ದ ಫಿಶ್ rearing purpose. 250 Khaki Campbell is sufficient for 1 hectare of pond for duck cum fish farming. The management aspect will be almost same except housing ಅಷ್ಟೇ elaborate structure ಬೇಕಾಗೇ ಆಗಲ್ಲ. ನಮ್ಮ ಸಿಂಪಲ್ ಸ್ಲ್ಯಾಟ್ ಫ್ಲೋರಿಂಗ್ ಸಿಸ್ಟಮ್, ಆಮೇಲೆ ಯೂಸೇಜ್ ಆಫ್ ಬಂಬೂ ಆ್ಯಂಡ್ ವುಡನ್ ಸ್ಲ್ಯಾಬ್, ವಿ ಕ್ಯಾನ್ establish a small shed having a capacity means 1 square feet space ಕೊಟ್ಟಿದ್ರೆ ಸಾಕು. ಯಾಕೆಂದರೆ we are only providing night shelter to the birds. Majority of their time will be spent in the water bodies. So 1 square feet will be sufficient. This is regarding duck cum fish farming. So this is a whole system. ಸ್ವಲ್ಪ economics ಬಗ್ಗೆ ಹೇಳಿದ್ರೆ, as I told you, the marketing of these ducks is restricted to some southern states in Kerala and like Kerala and Tamil Nadu and northeastern state. Nam throughout the year market iralla. Amele consumers are very less. So because of that, Khaki Campbell and both white Pekin is not much popular in Karnataka, as because now rear ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ, ಬಟ್ ನಮಗೆ ಕನ್ಸ್ಯೂಮರ್ ಸಿಕ್ಕಲ್ಲ. ಸೊ ಫುಲ್ ಲಾಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ 2-3 ಕಡೆ ಫಾರ್ಮ್ಸ್ ಇದ್ದಾರೆ. ಈಗ ಕನ್ಸ್ಯೂಮರ್ಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಕಾರಣ ಏನಿರುತ್ತೆ, ನಮ್ಮ ಬಾತ್ಕೋಳಿ Khaki Campbell ಡಕ್ಸ್ ಎಗ್ ಸ್ವಲ್ಪ ಏನು ಮೆಡಿಸಿನಲ್ ವ್ಯಾಲ್ಯೂ ಬಂದುಬಿಟ್ಟಿದೆ, ಮೀನ್ಸ್ ಆ ಥರ ಇನ್ಫಾರ್ಮೇಷನ್ ಇದೆ. But even doctors are recommending those patients who are suffering from hemorrhoids, piles, peptic ulcers. Doctors are recommending to eat these eggs instead of chicken egg. Chicken egg, adu karana enirutte, duck egg has more fat, almost 13% fat irutte, whereas in poultry it is 11%. So this will be causing soothness, means some bowel movement ಸ್ವಲ್ಪ smooth ಆಗುತ್ತೆ. Because of this reason, now farmers are having more preference, means they are shifting to this duck egg than chicken egg. And we have to popularize these eggs, this Khaki Campbell eggs, because the management is very less compared to poultry. The deadliest diseases in poultry like ಕೊಕ್ರೆ ರೋಗ ಹೇಳ್ತೀವಿ, IBD ಹೇಳ್ತೀವಿ, IBD ಗಂಬೋರೋ ಒಂದೇ ಇರುತ್ತೆ, ಅಮ್ಮ ರೋಗ ಬರುತ್ತೆ, ಇದು ಫೌಲ್ ಪಾಕ್ಸ್. So these diseases are not encountered in ducks, and they are best scavenger. Even low resources of food idre, these birds are able to thrive and survive. So I will recommending this Khaki Campbell both for backyard, for intensive, and even semi-intensive, intensive, backyard, integration. 4 ಥರ ಮಾಡ್ಬೋದು. This is regarding general information of duck management. If you want more detailed information, please go through our app, CPDOTI app. You can go to the Play Store, download the app, where we have given a presentation on duck farming, both intensive and backyard rearing. Thank you. ವೀಕ್ಷಕರೇ, ಬಾತುಕೋಳಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವಿಲ್ಲಿ ಪಡ್ಕೊಂಡ್ರಿ. ಈ ಮಾಹಿತಿಯನ್ನು ನೀಡಿದ ಅಭಿಜಿತ್ ರವರಿಗೆ ನಮ್ಮ ಒಂದು ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.